Hey guys, welcome back to my YouTube channel Journey with Sudharanjit. ನಮ್ಮೂರಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟ್ಟಿ 1 ವರ್ಷ ಆಯಿತು. ಅದಕ್ಕೆ ವಾರ್ಷಿಕೋತ್ಸವ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಅದಕ್ಕಂತ ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಹಾಗೆ ಜೊತೆಯಲ್ಲಿ ಕರ್ಗಾನೂ ಮಾಡಿಸ್ತಾ ಇದ್ದಾರೆ ಈ ವರ್ಷದಿಂದ. ಪ್ರತಿ ವರ್ಷವೂ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಈ ವರ್ಷ ಮೊದಲನೇ ವರ್ಷ. ಹಾಗಾಗಿ ದೇವ್ರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಮತ್ತು ಪೂಜೆ ಸಾಮಾನು ಎಲ್ಲ ಜೋಡಿಸಿಕೊತಾ ಇದ್ದೀವಿ. ಸಂಜೆ ಮನೇಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನ ಹತ್ರ ಹೋಗಬೇಕಾಗಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಅರ್ಜೆಂಟಾಗಿ ಎಲ್ಲ ನಾವು ರೆಡಿ ಮಾಡ್ಕೊಬೇಕಂದ್ರೆ ಒಂದೊಂದು ಮರ್ತ್ಬಿಡ್ತೀವಿ ಅಂತ ನಾವು ಇದನ್ನೆಲ್ಲ ಮಧ್ಯಾಹ್ನ ರೆಡಿ ಮಾಡಿಕೊಂಡು ಇಟ್ಬಿಟ್ಟು ಸಾಯಂಕಾಲ ಪೂಜೆ ಎಲ್ಲ ಮಾಡಿ ದೇವಸ್ಥಾನ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ನಿನ್ನೆ ಅಂದರೆ 3 ದಿವಸ ಪೂಜೆ ಇರುತ್ತೆ. ಎರಡನೇ ದಿವಸ ಕರ್ಗ, ಮೊದಲನೇ ದಿವಸ ಹಸಿ ಕರ್ಗ ಅಂತೆಲ್ಲ ಮಾಡಿದರು. ನಾನು ಅದರದ್ದೆಲ್ಲ ಏನೂ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಇವತ್ತಿನ ದಿವಸ ಬೆಳಗ್ಗೆ ಹೋಮ ಮತ್ತು ಸಂಜೆ ಕರ್ಗ ಇರೋದ್ರಿಂದ ನಾನು ಇದನ್ನಷ್ಟೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಟ್ಟಿದ್ದೆ ಇದು ಸಂಜೆ ಅರೌಂಡ್ 6-6:30 ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ಮನೆಯಲ್ಲೂ ಎಲ್ಲ ಪೂಜೆ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋದ್ವಿ. ಅಂದರೆ ಇವತ್ತು ದುರ್ಗಾ ಪರಮೇಶ್ವರಿ ದೇವ್ರದ್ದು ಮೆರವಣಿಗೆ ಮತ್ತು ಕರ್ಗ ಎಲ್ಲ ಇವತ್ತಿನ ದಿವಸನೇ ಇರುತ್ತೆ. ನಾನು ಕರ್ಗ ನೋಡ್ತಾ ಇರೋದು ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ದೇವನಹಳ್ಳಿಯಲ್ಲಿ ಕರ್ಗ ನೋಡಿದ್ದು. ಆವತ್ತಿನ ದಿವಸ ನೋಡಲೇಬೇಕು, ಇಷ್ಟು ವರ್ಷದಿಂದ ನೋಡಿಲ್ಲ, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೋಗಿದ್ದಿದ್ದು. ಅಲ್ಲಿ ನಮ್ಮ ಸಿಸ್ಟರ್ ಅವರ ಮನೆ ಇದೆ, ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಬಂದಿದ್ವಿ. ಇದು ನಮ್ಮೂರಲ್ಲಿ ಆಗ್ತಾ ಇರೋದು ಇದೇ ಫಸ್ಟ್ ಟೈಮು. ತುಂಬ ಹತ್ರದಿಂದ ಎಲ್ಲ ನೋಡ್ತೀವಿ ಅಂತ ತುಂಬಾ ಖುಷಿ ಇತ್ತು. ಇಷ್ಟು ವರ್ಷದಿಂದ ನಾವು ಜಸ್ಟ್ ಫೋನಲ್ಲಿ ನೋಡ್ತಾ ಇದ್ವಿ. ಈ ವರ್ಷ ನಾವು ನಮ್ಮೂರಲ್ಲೇ ಆಗುತ್ತೆ, ನಾವು ತುಂಬ ಹತ್ರದಿಂದ ನೋಡ್ತೀವಿ ಮತ್ತು ನಾವೇ ಪೂಜೆ ಎಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ತುಂಬಾ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲನೂ. ಫೋನಲ್ಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಅದು ನಾವು ಈ ಬೆಂಗಳೂರು ಕರ್ಗ ಎಲ್ಲ ಬಂದಾಗ ಆ ಫೋನ್ಗಳೆಲ್ಲ ಹಾಕಿದಾಗ ಇಷ್ಟು ಜನದ ಮಧ್ಯದಲ್ಲಿ ನಾವು ನೋಡಲ್ಲ, ಏನೋ ಫೋನಲ್ಲಿ ನೋಡಿಕೊಂಡೇ ಇರಬೇಕು ಅಂತೆಲ್ಲ ಅನ್ಕೊತಾ ಇದ್ವಿ. ಅಂದರೆ ಅಲ್ಲಿ ಹೋಗಿ ನೋಡಿಲ್ಲ ಅಂದರೆ ನಮ್ಮೂರಲ್ಲೇ ಆಗಿತ್ತಲ್ಲ, ಅದೊಂಥರ ಖುಷಿ.
ಇದು ಬೆಳಗ್ಗೆಯಿಂದ ಪೂಜೆ ಮತ್ತು ಹೋಮ ಎಲ್ಲ ಮಾಡಿದ್ದಿತ್ತು. ದೇವ್ರಿಗೂ ಅಲಂಕಾರ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ಕರ್ಗ ಥರನೇ ಮೇಲೆ ಹೂವದ್ದು ಎಲ್ಲ ಮಾಡಿದರು. ಇಷ್ಟು ಕ್ಲೋಸಾಗಿ ನೋಡಿರೋದು ಇದೇ ಫಸ್ಟು ನಂದು ಎಕ್ಸ್ಪೀರಿಯೆನ್ಸು. ತುಂಬಾ ಚೆನ್ನಾಗಿ ಅನಿಸ್ತು. ಅಷ್ಟು ತೂಕದ್ದು ಊದೆಲ್ಲ ಇಟ್ಕೊಂಡು ಇಷ್ಟೊಂದು ಡ್ಯಾನ್ಸ್ ಆಡೋದೆಲ್ಲನೂ ಅಷ್ಟು ಈಸಿಯೇ ಅಲ್ಲ. ಒಂಥರ ಚೆನ್ನಾಗಿ ಅನಿಸ್ತು, ಖುಷಿನೂ ಅನಿಸ್ತು. ಪರ್ಪಲ್ ಐತಂತೆ ಮೋಕ್ಷ ಅವ್ರ ಮನೆಯಲ್ಲಿ. ಅದೇ 3 ಕಲರ್ಸ್ ಆಗುತ್ತೆ. ಗ್ರೀನ್ ಕಲರ್ ಅದು ಬೇಡ ಸರಿ. ಫಾಸ್ಟ್ ಯಾರು ಫಾಸ್ಟಾಗಿ ಮಾಡ್ತೀರ ಸೋಮ್ಯಕ್ ನೆನ್ ಮಾಡ್ತಾರೆ ಬಂದು ತಿಳಿಸ್ದ ಏನಕ್ಕೆ ಅಲ್ಲಿ ಮಾಡ್ತಾ ಇದಾರೆ. ಕರ್ಗ ನಮ್ಮನೆ ರೋಡ್ ಬರೋಷ್ಟರಲ್ಲಿ ರೋಡ್ಗೆಲ್ಲ ನೀರು ಹಾಕಿಸಿ ಈ ಥರ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಸ್ಟಾರ್ಟಿಂಗ್ ರೋಡಿಂದನೂ ಈ ಥರ ದೊಡ್ಡ ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಟ್ಟು ಎಂಟ್ರೆನ್ಸಲ್ಲಿ ಹೂದಲ್ಲಿ ಎಲ್ಲ ರಂಗೋಲಿ ಹಾಕಿ ಅಲ್ಲಿ ಹೂದ ಮೇಲೆ ನಿಲ್ಲಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದೆಲ್ಲ ನಮ್ಮದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ಸು. ನಮಗೆ ಇದು ಫಸ್ಟ್ ಟೈಮ್ ಕರ್ಗ ಬರೋದ್ರಿಂದ ಏನು ಮಾಡಬೇಕು ಅಂತೆಲ್ಲ ನಮ್ಗೆ ಐಡಿಯಾ ಇರಲಿಲ್ಲ. ಎಷ್ಟೆಷ್ಟು ನೋಡಿದ್ವೋ, ಎಷ್ಟು ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ಕೊಂಡಿದ್ರು ಆ ಥರ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿಕೊಂಡು ಒಂದೊಂದು ರಂಗೋಲಿ ಬಿಟ್ವಿ. ನಾನೊಂದು ಸ್ವಲ್ಪ, ರಮ್ಯಕ್ಕ ಮತ್ತೆ ಇವರು ಸೌಮ್ಯಕ್ಕ ಅಂತ ಇವರು ಎಲ್ಲ ಸ್ವಲ್ಪ ರಂಗೋಲಿ ಬಿಟ್ರು. ಮನೆ ಮುಂದೆ ಎಲ್ಲ ನಾವು ಚಿಕ್ಕದಾಗೆಲ್ಲ ರಂಗೋಲಿ ಹಾಕ್ತೀವಿ. ಹಬ್ಬ ಇದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹಾಕ್ತೀವಿ. ಇಷ್ಟು ದೊಡ್ಡದಾಗೆಲ್ಲ ರಂಗೋಲಿ ಇದೇ ಫಸ್ಟ್ ಟೈಮ್ ನಾವು ಹಾಕ್ತಾ ಇರೋದು. ಸುಮ್ಮನೆ ಫ್ರೀ ಸ್ಟೈಲ್ ರಂಗೋಲಿ ಹಾಕಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಹಾಗೆ ಕಲರಿಂಗ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಕಲರಿಂಗ್ ಎಲ್ಲ ಮಾಡೋಷ್ಟ್ರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಅಷ್ಟರಲ್ಲಿ ನಮ್ಮ ರೋಡ್ಗೆಲ್ಲ ಬಂದ್ಬಿಡುತ್ತೆ ಅಂತ ಜಸ್ಟ್ ದೊಡ್ಡದಾಗಿ ರಂಗೋಲಿ ಬಿಟ್ಟು ಸೆಂಟ್ರು ಅಂದರೆ ಮನೆ ಮುಂದೆ ಮಾತ್ರ ಒಂದು ದೊಡ್ಡ ರಂಗೋಲಿ ಬಿಟ್ಟು ಕಲರ್ ಹಾಕಿದ್ದು. ಅಂದ್ರೆ ಮನೆಗೆ ಬರುತ್ತೆ, ಇನ್ನು ಪೂಜೆ ಮಾಡ್ಬೇಕು ಅಂತ ಸೀರೆ.
ಅಪ್ಪಡಿ ಪೋಡೆ ಪೋಡೆ ಹಾಕಿದ್ರು. ಅದೇ ಬಂದು ಹಾಕ್ಬಿಟ್ಟು ಓಡ್ತದಲ್ಲ ಅದೇ ಎಲ್ಲ ಹೋಗ್ತಾರೆ ಬಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲೊಂದ್ ಸ್ವಲ್ಪ ನೀರ್ ಬಿಟ್ಟಿರ ಹಂಗಲ್ಲಂತೂ ಸುಮ್ಮನೆ ಒಂಚೂರು ಚುಮ್ಕಿಸ್ಕೊಂಡ್ಬಿಟ್ಟು ಇದ್ರಾಕ ರಂಗೋಲಿ ಸುಧಾ ಸುಧಾ ಚಟ ಹೋಗ್ಬಂದೆ ಈಸ್ಕೊಂಬೋಗಮ್ಮ ಅತ್ತೆ ಹತ್ರ. ಇನ್ನೇನು ನಮ್ಮ ರೋಡ್ ಬರುತ್ತೆ ಅಂದವಾಗ ಪೂಜೆ ಸಾಮಾನೆಲ್ಲ ಜೋಡಿಸಿಕ್ಕಿದ್ದೆಲ್ಲ ನಾವು ಆಚೆ ಟೇಬಲ್ ಮೇಲೆ ಇಟ್ಕೋತಾ ಇದ್ದೀವಿ. ಆಮೇಲೆ ಒಳಗಡೆ ಇಟ್ಟರೆ ನಾವು ಮರ್ತು ಬಿಡ್ತೀವಿ, ಹೋಗಿ ಬಂದು ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಆಚೆನೇ ಇಟ್ಕೊಂಡಿದ್ದೀವಿ. ಕಾಯಿಸೈತೆ ಅದೆಲ್ಲ ಬಿಡಿಸಿ ನಾವು ಅಂತ
ನಿಂಗೆ ಭಯ ಆಯ್ತಾ? ಟಮಟೆ ಅಂದರೆ ಭಯ ಆಯ್ತು ತಾನೆ ನಿಂಗೆ? ಚೆನ್ನಾಗಿತ್ತು ತಾನೆ ನಮ್ಮನೆ ಹತ್ರ ಚಾಮಿ? ಅಯ್ಯೋ ಎಲ್ಲಿ ಬಳೆ? ಅಕ್ಕ ಅವ್ನ ಕೈಯಲ್ಲಿ ಬಳೆನೇ ಇಲ್ಲ. ಅಯ್ಯೋ ಹೋಗು, ಯಾರೋ ಬಿಚ್ಕೊಂಡು ಹೋಗಿದ್ದಾರೆ, ಪಪ್ಪ ಕೊಡ್ತಾರೆ. ಎಷ್ಟು ಡ್ರಾಮಾ ಮಾಡ್ತೀನಿ. ಓಹೋ ಹತ್ತು ಬಾ. ಬರೋಣ ಅನ್ಕೊಂಡ್ರೆ ಆಗಿಲ್ಲ. ಸೂಚನೆ 8 ಗಂಟೆಗೆ ಪ್ರಾರಂಭ ಆಗುತ್ತಂತಮ್ಮ. ನಾಳೆ ಬೆಳಗ್ಗೆ 8 ಗಂಟೆಗೆ ಒನಕೆ ಕರ್ಗ. ಎಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರ ಆಗ್ರಿ. ಹಿಂಗೆ ಬರ್ತೀರಲ್ಲ ನಮ್ಮನೆ ಹತ್ರ ಪೂಜೆ ಮುಗಿಸಿ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಎಲ್ಲರ ಮನೆಯೂ ಓಡಾಡಿ ಪೂಜೆ ಎಲ್ಲ ಮುಗ್ದಿತ್ತು. ಕೊನೆಯಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮಹಾಮಂಗಳಾರತಿ ಮಾಡ್ತಾರೆ. ಆವಾಗ ನಾವು ಹೋಗಿ ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೂ ಹೋಗ್ಬಿಟ್ಟು ಆಶೀರ್ವಾದ ಎಲ್ಲ ತೊಗೊಂಡ್ವಿ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು ನನಗೆ. ತುಂಬಾ ಖುಷಿ ಅನಿಸ್ತು ಕರ್ಗ ಡೈರೆಕ್ಟಾಗಿ ಎಲ್ಲ ನೋಡಿ. ನಮ್ಮನೆ ಹತ್ರನೇ ನಾವೇ ಪೂಜೆ ಮಾಡಿದ್ದಕ್ಕೆ ಇನ್ನೂ ಚೆನ್ನಾಗಿ ಅನಿಸ್ತು. ಈ ವ್ಲಾಗಲ್ಲಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡಲಿಲ್ಲ, ಯಾಕಂದರೆ ರಾಗ್ ಹಾಗೆ ನೋಡಿದ್ರೇ ಚೆನ್ನಾಗಿರುತ್ತೆ ಆ ಟಮಟೆ ಸೌಂಡ್ ಜೊತೆಲಿ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.